ಶ್ರೀ ಗುರುಭ್ಯೋ ನಮಃ. ಶ್ರೀಮತ್ ಸುತ್ತೂರು ಗುರುಪರಂಪರೆಗೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ನೆರೆದಿರುವ ಎಲ್ಲರಿಗೂ ಶುಭೋದಯ. ಜಗದ್ಗುರು ವೀರಸಿಂಹಾಸನ ಮಹಾಸಂಸ್ಥಾನ ಮಠಕ್ಕೆ 1000 ವರ್ಷಕ್ಕೂ ಮಿಗಿಲಾದ ಸುದೀರ್ಘ ಇತಿಹಾಸವಿದೆ. ಈ ಮಠವು ಬಹು ಆಯಾಮಗಳಿಂದ ಕೂಡಿದ ಸಂಸ್ಥೆಯಾಗಿದೆ. ಅಲ್ಲದೆ ಸಾಮಾಜಿಕ ಜೀವನದ ಮುನ್ನಡೆಗೆ ಬಹುದೊಡ್ಡ ಪ್ರಮಾಣದಲ್ಲಿ ಕೊಡುಗೆ ನೀಡುತ್ತಿದೆ. ಶ್ರೀಮಠದ 23ನೇ ಜಗದ್ಗುರುಗಳಾದ ಶ್ರೀಮನ್ ಮಹಾರಾಜ ರಾಜಗುರು ತಿಲಕ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರಿಂದ ಶ್ರೀಮಠದ ಕಾರ್ಯಕ್ಷೇತ್ರವು ಜಗದಗಲಕ್ಕೆ ವಿಸ್ತರಣೆಗೊಂಡು ವಿಶ್ವವಿಖ್ಯಾತಿಯಾಗಿದೆ. ಇವರು ಕೇವಲ 12ರ ಎಳೆಯ ವಯಸ್ಸಿನಲ್ಲೇ ಮಠದ ಆಶ್ರಯದಲ್ಲಿ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸುವಲ್ಲಿ ಯಶಸ್ವಿಯಾದರು. 1928ರಲ್ಲಿ ಪ್ರಾರಂಭಗೊಂಡಂತಹ ಈ ಪ್ರಯತ್ನ ಮೊಳಕೆ ಒಡೆದು ಅದ್ಭುತ ವೇಗದಿಂದ ಬೆಳೆಯುತ್ತಾ ಮುನ್ನಡೆದು ಇಂದಿನ ಮಹಾವಿದ್ಯಾಪೀಠವಾಗಿ ರೂಪುಗೊಂಡಿದೆ. 1954ರಲ್ಲಿ ಒಂದು ಪ್ರೌಢಶಾಲೆಯಿಂದ ಪ್ರಾರಂಭವಾದಂತಹ ಶ್ರೀಮಠದ ಶೈಕ್ಷಣಿಕ ಸೇವೆಯು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರ ದಣಿವಿಲ್ಲದ ಪ್ರಯತ್ನದಿಂದ ಇಂದು ಹಲವಾರು ಶಿಶುವಿಹಾರಗಳನ್ನು, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳನ್ನು ಸ್ಥಾಪಿಸುವುದರ ಜೊತೆಗೆ ಇಂಜಿನಿಯರ್, ವೈದ್ಯಕೀಯ, ಸ್ಪರ್ಧಾತ್ಮಕ ತರಬೇತಿ ಕೇಂದ್ರಗಳು, ವೃತ್ತಿ ಶಿಕ್ಷಣ, ದಂತ ವೈದ್ಯಕೀಯ, ಪಾಲಿಟೆಕ್ನಿಕ್ ಮೊದಲಾದ ವಿದ್ಯಾಲಯಗಳನ್ನು ಸ್ಥಾಪಿಸಿ ಈ ಶೈಕ್ಷಣಿಕ ಸೇವೆಗಳು ಸಮಾಜಕ್ಕೆ ಸುಲಭವಾಗಿ ದೊರೆಯುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈಗ JSS ಮಹಾವಿದ್ಯಾಪೀಠವು ಸ್ವಾಯತ್ತ ವಿಶ್ವವಿದ್ಯಾಲಯವನ್ನು ಆರಂಭಿಸಿರುವುದು ಹೆಮ್ಮೆಯ ಸಂಗತಿ. ಇದರ ನಿಯಂತ್ರಣದಲ್ಲಿ ಅಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಇಂದು ಕಾರ್ಯನಿರ್ವಹಿಸುತ್ತಿವೆ. ಪ್ರಸ್ತುತ ಶ್ರೀಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ತಮ್ಮ ಹಿರಿಯ ಗುರುಗಳು ಹಾಕಿಕೊಟ್ಟ ಪಥದಲ್ಲೇ ಸಾಗುತ್ತಾ ಇಂದಿನ ಸಮಾಜದ ಉನ್ನತಿಗೆ ಬೇಕಾಗುವ ಕೌಶಲ್ಯಗಳನ್ನು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಅಳವಡಿಸುವುದರಲ್ಲಿ ಸತತವಾಗಿ ಶ್ರಮಿಸುತ್ತಿದ್ದಾರೆ. ಸಮಾಜದ ಏಳಿಗೆ, ಸಂಸ್ಕೃತಿ, ಶೈಕ್ಷಣಿಕ ಅಭಿವೃದ್ಧಿಗಳು ಈ ಸಂಸ್ಥೆಯ ಮೂಲ ಗುರಿಗಳಾಗಿವೆ. JSS ವಿದ್ಯಾಸಂಸ್ಥೆಗಳು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ನೆರೆ ರಾಜ್ಯಗಳಾದ ತಮಿಳುನಾಡು, ಉತ್ತರ ಪ್ರದೇಶ ಹಾಗೂ ವಿದೇಶಗಳಲ್ಲೂ ಸ್ಥಾಪನೆಗೊಂಡಿದೆ. ಸಂಸ್ಕೃತ ಪಾಠಶಾಲೆಗಳು, ಯೋಗ ಶಾಲೆ, ಆಧ್ಯಾತ್ಮಿಕ ಅಧ್ಯಯನ ಕೇಂದ್ರಗಳು, ವೃತ್ತಿ ಶಿಕ್ಷಣ ಕೇಂದ್ರಗಳು, ನಾಟಕ, ಕಲೆ ಮತ್ತು ಸಂಸ್ಕೃತಿ ಮೊದಲಾದ ಪ್ರಗತಿಪರ ಶಿಕ್ಷಣ ಸಂಸ್ಥಾ ವಿಭಾಗಗಳು ವಿದ್ಯಾಪೀಠದಡಿಯಲ್ಲಿ ಕಾರ್ಯಪ್ರವೃತ್ತವಾಗಿವೆ. ಅವುಗಳಲ್ಲಿ ಒಂದಾದಂತಹ ನಮ್ಮ ಶಾಲೆಯು 1962ರಲ್ಲಿ ಬನಶಂಕರಿ ದೇವಾಲಯದ ಕೈಸಾಲೆಯ ಆಸರೆಯಲ್ಲಿ ಪ್ರಾರಂಭವಾಗಿ 1976ರಲ್ಲಿ ಜಯನಗರದ 8ನೇ ಬಡಾವಣೆಯ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿತು. ನಂತರದಲ್ಲಿ ಜಯನಗರ 8ನೇ ಬಡಾವಣೆಯಲ್ಲಿಯೇ JSS ಶೈಕ್ಷಣಿಕ ಸಂಕೀರ್ಣದ ಬೃಹತ್ ಕಟ್ಟಡವು ನಿರ್ಮಾಣಗೊಂಡಿರುತ್ತದೆ. ಪ್ರೌಢಶಾಲೆಗೆ ಪೂರಕವಾಗುವಂತೆ 1978ರಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಯನ್ನು, 1983ರಲ್ಲಿ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಲಾಯಿತು. ಹಾಗೂ ತರಗತಿಗಳಲ್ಲಿ ಶೈಕ್ಷಣಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಹೊಂದಿದ್ದ ಮಕ್ಕಳಿಗಾಗಿ 1984ರಲ್ಲಿ ಸಹನಾ ಶಾಲೆಯನ್ನು ಕೂಡ ಪ್ರಾರಂಭಿಸಲಾಯಿತು. ಹಾಗೂ ಸಮಾಜಕ್ಕೆ ಅಗತ್ಯವಿರುವಂತಹ ಕೌಶಲ್ಯಾಧಾರಿತ ತರಬೇತಿಯನ್ನು ನೀಡುವ ಜನಶಿಕ್ಷಣ ಸಂಸ್ಥೆಯು ಕೂಡ ಕಾರ್ಯನಿರ್ವಹಿಸುತ್ತಿದೆ. ಕೇವಲ 30 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇಂದು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 2024-25ನೇ ಪ್ರಸಕ್ತ ಸಾಲಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ತೆಗೆದುಕೊಂಡಂತಹ ಕ್ರಮಗಳು ನಮ್ಮ ಪ್ರೌಢಶಾಲೆಯ ಸರ್ವಾಂಗೀಣ ಪ್ರಗತಿಗಾಗಿ ಮುಖ್ಯ ಶಿಕ್ಷಕರ ನಾಯಕತ್ವದಲ್ಲಿ ನಮ್ಮ ಎಲ್ಲ ಶಿಕ್ಷಕ ವರ್ಗ ಶ್ರಮಿಸುತ್ತಿದೆ. ಅದರಲ್ಲೂ 10ನೇ ತರಗತಿ ವಾರ್ಷಿಕ ಫಲಿತಾಂಶದ ಗುರಿಯನ್ನು 100%ಕ್ಕೆ ಇಟ್ಟುಕೊಳ್ಳಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಬುದ್ಧಿವಂತನಾಗಿ ಕಲಿತು ಈ ಶಾಲೆಯಲ್ಲಿ ಉತ್ತಮ ಪ್ರಗತಿ ಹೊಂದಬೇಕು ಎಂಬುದೇ ಎಲ್ಲರ ಆಶಯವಾಗಿದೆ. ಉತ್ತಮ ನಡೆ ಹಾಗೂ ಉತ್ತಮ ಫಲಿತಾಂಶದತ್ತ ನಮ್ಮ ಚಿತ್ತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಶಾಲೆಯ ಸರ್ವಾಂಗೀಣ ಪ್ರಗತಿಗಾಗಿ ಸರ್ವ ಶಿಕ್ಷಕರ ಶ್ರಮವಿದೆ. ಹಾಗೂ ಪ್ರತಿಯೊಬ್ಬ ವಿದ್ಯಾರ್ಥಿಯು ಆಯಾ ವಿಷಯಗಳಲ್ಲಿ ನಿಗದಿಪಡಿಸಿದಂತಹ
ಸಾಮರ್ಥ್ಯಗಳನ್ನು ತನ್ನದಾಗಿಸಿಕೊಳ್ಳಲು ಸಹಕಾರ ನೀಡಲಾಗುತ್ತಿದೆ. ಶಾಲಾ ಅವಧಿಗೆ ಮುನ್ನ ಮತ್ತು ನಂತರ 1 ಗಂಟೆ ಹೆಚ್ಚಿನ ಅವಧಿಯಲ್ಲಿ ವಿಶೇಷ ತರಗತಿ ಮೂಲಕ ವಿಶೇಷ ಬೋಧನೆ ಮಾಡಲಾಗುತ್ತಿದೆ. ಈ ಅವಧಿಯಲ್ಲಿ ಓದಿನಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಬಗ್ಗೆ ವಿಶೇಷ ಗಮನ ಹರಿಸಿ ಕಡ್ಡಾಯವಾಗಿ ಅವರು ಓದಿನಲ್ಲಿ ಆಸಕ್ತಿ ವಹಿಸುವಂತೆ ಮಾಡಲಾಗುತ್ತಿದೆ. ಈ ಪ್ರಸಕ್ತ ಸಾಲಿಗೆ ಶಾಲೆಯು ಉತ್ತಮ ಗುರಿಯನ್ನು ಸಾಧಿಸಲು ಹಾಗೂ 100% ಫಲಿತಾಂಶವನ್ನು ನೀಡಲು ಶಿಕ್ಷಕ ವರ್ಗವು ಶ್ರಮಿಸುತ್ತಿದೆ. ಅದೇ ರೀತಿ ಕಳೆದ ಸಾಲಿನಲ್ಲಿ ಒಟ್ಟು 155 ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ಕುಳಿತುಕೊಂಡಿದ್ದು, ಒಟ್ಟು 134 ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಶಾಲೆಗೆ ಒಟ್ಟು 87% ಫಲಿತಾಂಶವನ್ನು ನೀಡಿರುತ್ತಾರೆ. ಹಾಗೆಯೇ ಕನ್ನಡ ಮಾಧ್ಯಮದಲ್ಲಿ 97% ಫಲಿತಾಂಶವು ಬಂದಿದ್ದು, ಕಳೆದ 10 ವರ್ಷಗಳಲ್ಲಿ ಈ ಫಲಿತಾಂಶವು ಸಾಧನೆಯ ಫಲಿತಾಂಶವಾಗಿದೆ ಹಾಗೂ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುವುದು ಎಲ್ಲ ಶಿಕ್ಷಕರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ. ಕಳೆದ ಸಾಲಿನಲ್ಲಿ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ವತಿಯಿಂದ ನಡೆಸುವ NMMS ಪರೀಕ್ಷೆಗೆ ಒಟ್ಟು 92 ವಿದ್ಯಾರ್ಥಿಗಳು ಹಾಜರಾಗಿದ್ದು, 5 ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದು, ವರ್ಷಕ್ಕೆ 12,000 ರೂಗಳ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ. ಈ ಸಾಲಿನಲ್ಲಿ 8ನೇ ತರಗತಿಯಲ್ಲಿ 86 ವಿದ್ಯಾರ್ಥಿಗಳು ಮುಂದಿನ ಜನವರಿಯಲ್ಲಿ ನಡೆಯುವ NMMS ಪರೀಕ್ಷೆಯನ್ನು ಎದುರಿಸಲು ಸಿದ್ಧರಾಗುತ್ತಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ 10ನೇ ತರಗತಿಯಲ್ಲಿ 136 ವಿದ್ಯಾರ್ಥಿಗಳು ದಾಖಲಾಗಿದ್ದು ವ್ಯಾಸಂಗ ಮಾಡುತ್ತಿದ್ದಾರೆ. ನಮ್ಮ ಶಾಲೆಯ ಸರ್ವಾಂಗೀಣ ಪ್ರಗತಿಗಾಗಿ, ಅದರಲ್ಲೂ ಮುಖ್ಯವಾಗಿ ವಾರ್ಷಿಕ ಫಲಿತಾಂಶದ ಗುರಿಯನ್ನು 100% ಇಟ್ಟುಕೊಂಡು ಉತ್ತಮ ನಡೆ ಹಾಗೂ ಉತ್ತಮ ಫಲಿತಾಂಶದತ್ತ ನಮ್ಮ ಎಲ್ಲ ಶಿಕ್ಷಕರ ಚಿತ್ತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಎಲ್ಲ ಶಿಕ್ಷಕರು ಕಾರ್ಯಪ್ರವೃತ್ತರಾಗಿದ್ದೇವೆ. ನಮ್ಮ ಶಾಲೆಯು ಉತ್ತಮ ಗುರಿಯನ್ನು ಸಾಧಿಸಲು 100% ಫಲಿತಾಂಶವನ್ನು ನೀಡಲು ಮುಖ್ಯ ಶಿಕ್ಷಕರ ನಾಯಕತ್ವದಲ್ಲಿ ಶಾಲಾ ಶಿಕ್ಷಕ ವರ್ಗವು ಅನೇಕ ಕ್ರಿಯಾ ಯೋಜನೆಗಳನ್ನು ರೂಪಿಸಿಕೊಂಡಿದೆ. ಶೈಕ್ಷಣಿಕ ಯೋಜನೆಗಳನ್ನು ರೂಪಿಸಿಕೊಂಡಂತೆ ಪಠ್ಯೇತರ ಸಹಪಠ್ಯ ಚಟುವಟಿಕೆಗಳಿಗೂ ಯೋಜನೆಗಳನ್ನು ರೂಪಿಸಿಕೊಳ್ಳಲಾಗಿದೆ. 2024-25ರ ಶೈಕ್ಷಣಿಕ ವರ್ಷದಲ್ಲಿ 29/5/24ರಂದು ಶಾಲೆಯು ಪುನರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳ ಜವಾಬ್ದಾರಿಯನ್ನು ಎಲ್ಲರಿಗೂ ಹಂಚಿಕೆ ಮಾಡಲಾಯಿತು. ವಿದ್ಯಾರ್ಥಿ ಸಂಘದ ರಚನೆ ಹಾಗೂ ಶಿಕ್ಷಕ ಕಾರ್ಯದರ್ಶಿ ನೇಮಕ, ಹಾಗೆಯೇ ಇತರ ಚಟುವಟಿಕೆಗಳಾದ ಪರೀಕ್ಷಾ ವಿಭಾಗ, ಸಂಸ್ಥಾ ಯೋಜನೆ, ಸಾಂಸ್ಕೃತಿಕ ಚಟುವಟಿಕೆಗಳು, ವಾರ್ತಾ ಪ್ರಸಾರ, ಶಿಸ್ತು ಪಾಲನೆ ಹಾಗೂ ಸ್ವಚ್ಛತೆ, ವೇಳಾಪಟ್ಟಿ ಈ ಎಲ್ಲ ಚಟುವಟಿಕೆಗಳಿಗೆ ಶಿಕ್ಷಕರ ನೇಮಕವನ್ನು ಮಾಡಲಾಯಿತು. ಇದರ ಜೊತೆಗೆ ಕಲಾ ಸಂಘ, ವಿಜ್ಞಾನ ಸಂಘ, ಇಕೋ ಕ್ಲಬ್, ಕ್ರೀಡಾ ಸಂಘ, ಭಾಷಾ ಸಂಘ ಹೀಗೆ ಎಲ್ಲ ಸಂಘದ ಕಾರ್ಯದರ್ಶಿಗಳನ್ನು ಮತ್ತು ಅವರಿಗೆ ಜವಾಬ್ದಾರಿ ಹಂಚಿಕೆಯನ್ನು ಮಾಡಲಾಯಿತು. ಈ ಎಲ್ಲ ಶೈಕ್ಷಣಿಕ ಹಾಗೂ ಸಹಪಠ್ಯ ಚಟುವಟಿಕೆಗಳ ಪಕ್ಷಿ ನೋಟ ಇಂತಿದೆ. 2024-25ನೇ ಪ್ರಸಕ್ತ ಸಾಲಿಗೆ ದಿನಾಂಕ 29/5/24ರಂದು ಶಾಲಾ ಪ್ರಾರಂಭೋತ್ಸವದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಗುಲಾಬಿಯನ್ನು ನೀಡುವುದರ ಜೊತೆಗೆ ಮಕ್ಕಳ ಬಾಯಿಯನ್ನು ಸಿಹಿ ಮಾಡುವುದರ ಮೂಲಕ ಮುಖ್ಯ ಶಿಕ್ಷಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಮಕ್ಕಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಹಾಗೂ ಈ ಪ್ರಸಕ್ತ ಸಾಲಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ನೀಡಿದ ಪಠ್ಯಪುಸ್ತಕಗಳನ್ನು ಶಾಲೆಗೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ವಿತರಣೆ ಮಾಡಲಾಯಿತು. ಮೇ 25ರಿಂದ ಜೂನ್ ಮೊದಲ ವಾರದವರೆಗೆ ದಾಖಲಾತಿ ಆಂದೋಲನ ಸಪ್ತಾಹವನ್ನು ಆಚರಿಸಿದ್ದು, ನಮ್ಮ ಶಾಲಾ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸಲು ಪ್ರೇರೇಪಿಸುವಂತೆ ಜಾಥಾವನ್ನು ನಡೆಸಲಾಗಿದೆ. ಹಾಗೂ ನಮ್ಮ ಕ್ಲಸ್ಟರ್ನ ವಿವಿಧ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ನಮ್ಮ ಶಿಕ್ಷಕರು ಭೇಟಿ ನೀಡಿ ಮಕ್ಕಳನ್ನು ದಾಖಲಾತಿ ಮಾಡಿಸಲು ಯಶಸ್ವಿಯಾಗಿದ್ದಾರೆ.
ಜೂನ್ 5 ಬುಧವಾರದಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಜ್ಞಾನ ಸಂಘದ ವತಿಯಿಂದ ಶಾಲಾ ಆವರಣದಲ್ಲಿ ಗಿಡ ನೆಡೆಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಹಾಗೂ ಪರಿಸರ ಪ್ರಜ್ಞೆಯ ಕಾಳಜಿ ಮೂಡಿಸಲು ಎಲ್ಲ ವಿದ್ಯಾರ್ಥಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ನಂತರ ಶಾಲಾ ಸುತ್ತಮುತ್ತಲೂ ಜನಜಾಗೃತಿ ಮೂಡಿಸುವ ಸಲುವಾಗಿ ಪರಿಸರ ಜಾಥಾವನ್ನು ನಡೆಸಲಾಯಿತು ಮತ್ತು ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುವ ಸ್ಥಳದಲ್ಲೇ ಚಿತ್ರ ಬರೆಯುವ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಿಗೆ ಏರ್ಪಡಿಸಿ ವಿಜೇತರಾದವರಿಗೆ ಇಂದು ಬಹುಮಾನವನ್ನು ನೀಡಲಾಗುತ್ತಿದೆ. ದಿನಾಂಕ 21/6/24ರಂದು ನಮ್ಮ ಶಾಲೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಯೋಗಾಭ್ಯಾಸವನ್ನು ಮಾಡಿಸುವುದರ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಹಾಗೂ ಮಕ್ಕಳಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಅಗತ್ಯ ಮತ್ತು ಧ್ಯಾನದ ಮಹತ್ವವನ್ನು ತಿಳಿಸಿಕೊಟ್ಟು ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಲು ಪ್ರೇರಣೆ ನೀಡಲಾಯಿತು. ಕಳೆದ 10 ವರ್ಷಗಳಿಂದ ಈ ಕಾರ್ಯಕ್ರಮವು ಪ್ರಪಂಚದಾದ್ಯಂತ ನಡೆಯುತ್ತಿದ್ದು, ಈ ವರ್ಷ ಅಂದರೆ 2024ರ ಥೀಮ್ ಸ್ವಯಂ ಮತ್ತು ಸದೃಢ ಸಮಾಜಕ್ಕಾಗಿ ಯೋಗ ಎಂಬುದಾಗಿದೆ. ಪರಿಸರ ಸಂಘಗಳು ಶಾಲೆ ಮತ್ತು ಕಾಲೇಜುಗಳಲ್ಲಿ ಭವಿಷ್ಯದ ಪೀಳಿಗೆಗೆ ಪರಿಸರ ಜಾಗೃತಿ ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನಮ್ಮ ಶಾಲೆಯಲ್ಲಿ ಪರಿಸರ ಕ್ಲಬ್ ಅನ್ನು ದಿನಾಂಕ 1/7/24ರಂದು ಉದ್ಘಾಟನೆ ಮಾಡಲಾಯಿತು. ಹಾಗೆಯೇ ಇಲಾಖೆಯ ಆದೇಶದ ಮೇರೆಗೆ ಜುಲೈ ಮೊದಲ ವಾರದಲ್ಲಿ ವನಮಹೋತ್ಸವ ಸಪ್ತಾಹ ಆಚರಣೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ದಿನಕ್ಕೊಂದು ಕಾರ್ಯಕ್ರಮದಂತೆ ಶಾಲಾ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಜಾಗೃತಿ, ಪರಿಸರ ಪ್ರಜ್ಞೆ ಮೂಡಿಸಲು ಘೋಷಣೆಗಳನ್ನು ಕೂಗುವುದರ ಮೂಲಕ ಜಾಥಾವನ್ನು ನಡೆಸಲಾಯಿತು. ಪರಿಸರ ಗೀತೆಗಳ ಸ್ಪರ್ಧೆಗಳನ್ನು ನಡೆಸಲಾಯಿತು ಹಾಗೂ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ತರಗತಿಯಲ್ಲಿ ಮಾತ್ರವಲ್ಲದೆ ಸಮಾಜ ಮತ್ತು ಹೊರಗಿನ ಪರಿಸರದಿಂದಲೂ ಪ್ರಾಯೋಗಿಕವಾಗಿ ಕಲಿಸುವಂತಹ SUPW ಸಾಮಾಜಿಕ ಉಪಯುಕ್ತ ಉತ್ಪಾದಕ ಕೆಲಸದ ಸ್ಪರ್ಧೆಯನ್ನು ನಡೆಸಲಾಯಿತು. 1978ರಲ್ಲಿ SUPW ವಿಷಯವನ್ನು ಭಾರತ ಸರ್ಕಾರ ಶಿಕ್ಷಣ ಸಚಿವಾಲಯವು ಶಾಲಾ ಪಠ್ಯಕ್ರಮದಲ್ಲಿ ಮೊದಲು ಪರಿಚಯ ಮಾಡಿಸಿತು. ಇದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಶಾಲಾ ಪಠ್ಯಕ್ರಮದಲ್ಲಿ ಕಡ್ಡಾಯ ಭಾಗವಾಗಿದೆ. ಉದಾಹರಣೆಗೆ ಕಾಗದದ ಕೈಚೀಲಗಳನ್ನು ಮಾಡುವುದು, ಹಬ್ಬದ ಕಾರ್ಡುಗಳನ್ನು ತಯಾರಿಸುವುದು, ಅಲಂಕಾರಿಕ ಆಭರಣಗಳನ್ನು, ಗೃಹ ಅಲಂಕಾರಿಕ ವಸ್ತುಗಳನ್ನು ರಚಿಸುವುದು, ಹೀಗೆ ತ್ಯಾಜ್ಯ ವಸ್ತುಗಳಿಂದ ಉತ್ತಮ ಆಕೃತಿಯನ್ನು ರಚಿಸುವ ಸ್ಪರ್ಧೆಯನ್ನು ವಿದ್ಯಾರ್ಥಿಗಳಿಗೆ ನಡೆಸಿ ಬಹುಮಾನವನ್ನು ನೀಡಲಾಯಿತು. ಒಟ್ಟಾರೆಯಾಗಿ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ತರಗತಿಯಲ್ಲಿ ಮಾತ್ರವಲ್ಲದೆ ಸಮಾಜ ಮತ್ತು ಹೊರಗಿನ ಪರಿಸರದಿಂದಲೂ ಪ್ರಾಯೋಗಿಕವಾಗಿ ಕಲಿಸುವುದು ಹಾಗೂ ಮಕ್ಕಳನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದೇ SUPWನ ಮುಖ್ಯ ಉದ್ದೇಶವಾಗಿದೆ. ವೈದ್ಯರ ದಿನಾಚರಣೆಯ ಅಂಗವಾಗಿ ನಮ್ಮ ಜಯನಗರ ವ್ಯಾಪ್ತಿಗೆ ಬರುವ BBMPಯ ಖ್ಯಾತ ವೈದ್ಯರಾದ ಶ್ರೀಮತಿ ಡಾಕ್ಟರ್ ಗೀತಾರವರನ್ನು ಆಹ್ವಾನಿಸಿ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಮಕ್ಕಳಿಗೆ ಅವರು ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿದರು ಮತ್ತು ವೈದ್ಯರ ತಂಡವು ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಮಾಡಿದರು. ವಿದ್ಯಾರ್ಥಿ ಸಂಘದ ಕಾರ್ಯಚಟುವಟಿಕೆಗಳು ಇಂತಿವೆ. ಈ ಪ್ರಸಕ್ತ ಸಾಲಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸ್ಥಾನವನ್ನು ಮುಖ್ಯ ಶಿಕ್ಷಕರಾದ ಶ್ರೀಯುತ HS ಭಾಸ್ಕರ್ ರವರು ವಹಿಸಿಕೊಂಡರು ಹಾಗೂ ವಿದ್ಯಾರ್ಥಿ ಕಾರ್ಯದರ್ಶಿಯಾಗಿ ಶ್ರೀಮತಿ ರೇವತಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಚುನಾವಣೆ ನಡೆಸಿ ವಿದ್ಯಾರ್ಥಿ ಸಂಘವನ್ನು ರಚನೆ ಮಾಡಲಾಯಿತು. ಮೊದಲಿಗೆ ತರಗತಿವಾರು ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ತರಗತಿವಾರು ಚುನಾವಣೆಯನ್ನು ನಡೆಸಿ ಪ್ರತಿ ತರಗತಿಯಿಂದ 4 ಮಂದಿ ಚುನಾಯಿತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ದಿನಾಂಕ 26/6/24ರಂದು ಚುನಾವಣೆಯನ್ನು ನಡೆಸಲಾಯಿತು. ಮುಖ್ಯ ಶಿಕ್ಷಕರನ್ನೂ ಒಳಗೊಂಡಂತೆ ಎಲ್ಲ ಶಿಕ್ಷಕರು ಮತವನ್ನು ಹಾಕುವುದರ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಹಕರಿಸಿದರು. ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಣುಕು ಮತದಾನ ಮಾಡಲಾಯಿತು. ನಂತರ ಎಲ್ಲರ ಸಮ್ಮುಖದಲ್ಲಿ ಮತ ಎಣಿಕೆ ಕಾರ್ಯವನ್ನು ನಡೆಸಲಾಯಿತು
ಹಾಗೂ ಸಂಘದ ಕಾರ್ಯಚಟುವಟಿಕೆಗಳು ಸುಗಮವಾಗಿ ನಡೆಸಲು ಅನುಕೂಲವಾಗುವಂತೆ ವಿದ್ಯಾರ್ಥಿಗಳಿಗೆ ವಿವಿಧ ಖಾತೆಗಳನ್ನು ಹಂಚಿಕೆ ಮಾಡಲಾಯಿತು. 10ನೇ ತರಗತಿ ಸಿ ವಿಭಾಗದ ಗುರುಪ್ರಸಾದ್ ಮುಖ್ಯಮಂತ್ರಿಯಾಗಿ, 10ನೇ ತರಗತಿಯ ಎ ವಿಭಾಗದ ತುಳಸಿ ಉಪಮುಖ್ಯಮಂತ್ರಿಯಾಗಿ, ಸುರೇಖಾ 10ನೇ ತರಗತಿ ಡಿ ವಿಭಾಗದಿಂದ ಸಭಾಪತಿಯಾಗಿ ಆಯ್ಕೆಯಾದರು. ಚುನಾವಣೆಯಲ್ಲಿ ಗೆದ್ದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಆಯಾ ಖಾತೆಯಲ್ಲಿ ಸಚಿವ ಸ್ಥಾನವನ್ನು ನೀಡಲಾಯಿತು. ತಲಾ 4 ಮಂದಿ ಅಭ್ಯರ್ಥಿಗಳನ್ನು ಒಳಗೊಂಡಂತಹ ಖಾತೆಯಲ್ಲಿ 1 ಮಂತ್ರಿ ಸ್ಥಾನವನ್ನು ಸಹ ನೀಡಲಾಯಿತು. ಸಚಿವ ಸ್ಥಾನಗಳಾದ ಶಿಕ್ಷಣ ಖಾತೆ, ಆಹಾರ ಮತ್ತು ನೀರು, ಕಾನೂನು ಶಿಸ್ತು, ವಾರ್ತಾ ಖಾತೆ, ಆರೋಗ್ಯ ಮತ್ತು ಸ್ವಚ್ಛತಾ ಖಾತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ, ಹೆಣ್ಣು ಮಕ್ಕಳ ಹಕ್ಕು ಮತ್ತು ರಕ್ಷಣಾ ಖಾತೆ, ಕೌಶಲ್ಯಾಭಿವೃದ್ಧಿ ಖಾತೆ, ಸಾಂಸ್ಕೃತಿಕ ಖಾತೆ, ಧ್ವನಿವರ್ಧಕ ಪ್ರಚಾರ ಖಾತೆ ಹೀಗೆ ವಿವಿಧ ಖಾತೆಗಳನ್ನು ಎಲ್ಲ ಅಭ್ಯರ್ಥಿಗಳಿಗೂ ನೀಡಿ ಶಾಲಾ ಶೈಕ್ಷಣಿಕ ಅಭಿವೃದ್ಧಿಗೆ ನೆರವಾಗುವಂತೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಮುಖ್ಯ ಶಿಕ್ಷಕರು ನಡೆಸಿಕೊಟ್ಟರು. ಶಾಲಾ ವಿದ್ಯಾರ್ಥಿ ಸಂಘದ ಮಂತ್ರಿಗಳು ಸಚಿವರಿಂದ ಕೂಡಿದ ಮಂತ್ರಿಮಂಡಲ ರಚನೆಯು ಶಾಲೆಯಲ್ಲಿ ಅನೇಕ ಅಭಿವೃದ್ಧಿ ಚಟುವಟಿಕೆಗಳನ್ನು ಮಾಡಲು ಸಹಕಾರಿಯಾಗಿದೆ. ದಿನಾಂಕ 4/7/24 ಗುರುವಾರದಂದು ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಹಾಗೂ ಕಳೆದ ಸಾಲಿನ 10ನೇ ತರಗತಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಈ ಸಂಸ್ಥೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಶ್ರೀಯುತ ರಾಜಶೇಖರ್ ಎಚ್.ಜಿ. ರವರು ಆಗಮಿಸಿದ್ದರು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೆಎಸ್ಎಸ್ ಜನಶಿಕ್ಷಣ ಸಂಸ್ಥೆ ಜಯನಗರ ಬೆಂಗಳೂರು ಈ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಡಿ.ಎಂ. ಶಶಿಕಲಾರವರು ವಹಿಸಿಕೊಂಡಿದ್ದರು. ವೇದಿಕೆಯ ಮೇಲೆ ಕಳೆದ ಸಾಲಿನ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯ ಪೋಷಕರು ಹಾಗೂ ಶಾಲಾ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು. ವೇದಿಕೆಯ ಮೇಲಿನ ಎಲ್ಲ ಗಣ್ಯರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿ ಸಂಸ್ಥೆಯ ಹಾಗೂ ಶಾಲೆಯ ಬಗೆಗೆ ಹೆಮ್ಮೆಯ ಮತ್ತು ಮಾತುಗಳನ್ನಾಡಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿರುತ್ತಾರೆ. ಹಾಗೂ ಕಳೆದ ಸಾಲಿನ ಸುತ್ತೂರು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಂತಹ ನೃತ್ಯ ಪ್ರದರ್ಶನವನ್ನು ಸಹ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಯನ್ನು ಪಡೆಯಿತು. ಜೆಎಸ್ಎಸ್ ತಾಂತ್ರಿಕ ಮಹಾವಿದ್ಯಾಲಯ ಬೆಂಗಳೂರು ಈ ಸಂಸ್ಥೆಯಲ್ಲಿ 3 ದಿನಗಳ ಕಾಲ ಹಮ್ಮಿಕೊಂಡಂತಹ ರಾಷ್ಟ್ರೀಯ ವಿಜ್ಞಾನ ಮೇಳದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಯಾರಿಸಿದ ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಲಾಯಿತು. ಹಾಗೂ ಈ ವಿಜ್ಞಾನ ಮೇಳಕ್ಕೆ ನಮ್ಮ ಶಾಲಾ ವಿದ್ಯಾರ್ಥಿಗಳೂ ಸಹ ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಲು ಅವಕಾಶ ಮಾಡಿಕೊಡಲಾಯಿತು.
ದಿನಾಂಕ 6-8-24ರಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪೋಷಕರ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಶ್ರೀಯುತ ಚೆನ್ನಪ್ಪ KM, ಸಂಯೋಜನಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಬೆಂಗಳೂರು ದಕ್ಷಿಣ ವಲಯ ಇವರು ಪಾಲ್ಗೊಂಡು ಮಕ್ಕಳ ಕಲಿಕೆಯಲ್ಲಿ ಪೋಷಕರ ಪಾತ್ರ ಹಾಗೂ ಕರ್ತವ್ಯದ ಬಗೆಗೆ ಪೋಷಕರಿಗೆ ಮನಮುಟ್ಟುವಂತೆ ಉಪನ್ಯಾಸ ಮಾಡಿದರು. ಹಾಗೂ ಈ ಪ್ರಸಕ್ತ ಸಾಲಿನಲ್ಲಿ ಈಗಾಗಲೇ 3 ಪೋಷಕರ ಶಿಕ್ಷಕರ ಸಭೆಯನ್ನು ನಡೆಸಲಾಗಿದ್ದು, ಮುಂಬರುವ ದಿನಗಳಲ್ಲಿ ಪ್ರತಿ ವಿದ್ಯಾರ್ಥಿಯ ಪೋಷಕರೊಂದಿಗೆ ನೇರ ಚರ್ಚಿಸುವುದರ ಮೂಲಕ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಅಭಿವೃದ್ಧಿಯ ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಫಲಿತಾಂಶ ತರುವುದು ಎಲ್ಲ ಶಿಕ್ಷಕರ ಗುರಿಯಾಗಿದೆ. ದಿನಾಂಕ 12-8-24ರಂದು ನಶಾಮುಕ್ತ ಭಾರತ ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಭಾವಿ ಪ್ರಜೆಗಳಾದ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳಿಂದ ದೂರವಿರಲು ಉಪನ್ಯಾಸವನ್ನು ನೀಡಲಾಯಿತು. 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಗಸ್ಟ್ 15, 2024ರಂದು ನಮ್ಮ JSS ಸಮುಚ್ಚಯದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ BS ಪ್ರಭುದೇವರು, ನಿವೃತ್ತ ಹವಿಲ್ದಾರ್, ಭಾರತೀಯ ಭೂಸೇನೆ ಇವರು ಆಗಮಿಸಿ ಧ್ವಜಾರೋಹಣವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ JSS ಪದವಿ ಪೂರ್ವ ಕಾಲೇಜು ಜಯನಗರ ಪ್ರಾಂಶುಪಾಲರಾದ ಡಾಕ್ಟರ್ ವಿ ಮೀನಾಲೋಚನೆಯವರು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಹಾಗೂ ವೇದಿಕೆಯ ಮೇಲೆ ಸಮುಚ್ಚಯದ ಎಲ್ಲ ಮುಖ್ಯಸ್ಥರು ಹಾಜರಿದ್ದರು. ಮಕ್ಕಳಿಂದ ಪಥಸಂಚಲನ, ತಾಲೀಮು, ದೇಶಭಕ್ತಿ ಗೀತೆಯನ್ನು ಸಾರುವಂತಹ ನೃತ್ಯ ಪ್ರದರ್ಶನ ಹೀಗೆ ಹಲವಾರು ಕಾರ್ಯಕ್ರಮಗಳಿಂದ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು 23-8-24ರಂದು ವಿಜ್ಞಾನ ಸಂಘದ ವತಿಯಿಂದ ಆಚರಿಸಲಾಯಿತು. ಚಂದ್ರನನ್ನು ಸ್ಪರ್ಶಿಸಿದ ಭಾರತದ ಬಾಹ್ಯಾಕಾಶ ಕಥೆಯನ್ನು ಮಕ್ಕಳಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ವಿವರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಬೆಂಗಳೂರು ದಕ್ಷಿಣ ವಲಯ 3ರ ವತಿಯಿಂದ ದಿನಾಂಕ 29-8-24ರಂದು ತಾಲೂಕು ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಒಟ್ಟು 150 ಮಾದರಿಗಳು ಪ್ರದರ್ಶನಗೊಂಡಿದ್ದು, ನಮ್ಮ ಶಾಲೆಯ ಚಂದ್ರಯಾನ ಮಾದರಿಯು ಪ್ರಥಮ ಬಹುಮಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡಿತು. ನಮ್ಮ ವಿದ್ಯಾರ್ಥಿಗಳು ದಕ್ಷಿಣ ವಲಯ ಸಂಯೋಜನಾಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾದರು. ಹಾಗೆಯೇ ಜಿಲ್ಲಾ ಮಟ್ಟದ ಪ್ರದರ್ಶನವು ರಾಣಿ ಸರಳಾದೇವಿ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿದ್ದು, ಅಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿತು. ದಿನಾಂಕ 29-8-24ರಂದು ಶಿವರಾತ್ರಿ ಕೇಂದ್ರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 109ನೇ ಜಯಂತಿ ಮಹೋತ್ಸವವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಈಶ್ವರ ಭೀಮಣ್ಣ ಖಂಡ್ರೆ, ಪರಿಸರ ವಿಜ್ಞಾನ ಮತ್ತು ಪರಿಸರ ಸಚಿವರು, ಕರ್ನಾಟಕ ಸರ್ಕಾರ ಇವರು ನೆರವೇರಿಸಿ ಉದ್ಘಾಟನಾ ಭಾಷಣವನ್ನು ಮಾಡಿದರು. ಹಾಗೂ ಶ್ರೀ ಎಲ್ ರೇವಣಸಿದ್ದಯ್ಯ IPS, ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು, ಹಾಗೂ ಶ್ರೀ ಸಂದೀಪ್ ಪಾಟೀಲ್ IPS, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ KSRP, ಹಾಗೂ ಶ್ರೀ KV ನಾಗರಾಜಮೂರ್ತಿ, ಅಧ್ಯಕ್ಷರು, ಕರ್ನಾಟಕ ನಾಟಕ ಅಕಾಡೆಮಿ ಇವರುಗಳು ಮುಖ್ಯ ಅತಿಥಿಗಳ ನುಡಿಯನ್ನಾಡಿದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ವಚನಾಧಾರಿತ ನೃತ್ಯವನ್ನು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ, ಹಣೆ ಬರಹ ಎತ್ತಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ,
ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವತಿಯಿಂದ ಹಮ್ಮಿಕೊಳ್ಳಲಾದ ಯಡಿಯೂರು ಕ್ಲಸ್ಟರ್ನಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಜಾನಪದ ನೃತ್ಯದಲ್ಲಿ ಪ್ರಥಮ ಬಹುಮಾನ, ಕವಾಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ, ಹಿಂದಿ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ, ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಸಂಸ್ಕೃತ ಭಾಷಣ ಸ್ಪರ್ಧೆಗೆ ದ್ವಿತೀಯ ಬಹುಮಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಜನಜಾಗೃತಿ ಮೂಡಿಸಲು ಮಾನವ ಸರಪಳಿ ರಚಿಸುವಂತೆ ಕರ್ನಾಟಕ ಸರ್ಕಾರ ನೀಡಿದ್ದ ಕರೆಗೆ ಸ್ಪಂದಿಸಿದ ಕರ್ನಾಟಕದ ಲಕ್ಷಾಂತರ ಜನ 2500 ಕಿಲೋಮೀಟರ್ವರೆಗೆ ಮಾನವ ಸರಪಳಿ ನಿರ್ಮಿಸಿದರು. ಇದು ಈಗ ವಿಶ್ವ ದಾಖಲೆಗೆ ಭಾಜನವಾಗಿದೆ. ಈ ಒಂದು ಕಾರ್ಯಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುತ್ತಾರೆ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 109ನೆಯ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲಾ ಸಮುಚ್ಚಯದಲ್ಲಿ ದಿನಾಂಕ 18/9/24ರಂದು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಟ್ಟದ ಶ್ರೀ ಡಾಕ್ಟರ್ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಸಂಸ್ಥಾನ ಮಠ, ರಾಜಾಪುರ, ಆನೇಕಲ್, ಬೆಂಗಳೂರು ಇವರ ಸಮ್ಮುಖದಲ್ಲಿ ಇವರ ಆಶೀರ್ವಚನದೊಂದಿಗೆ ನೆರವೇರಿತು. ಶ್ರೀ TR ರಾಘವೇಂದ್ರ ಭಟ್ ಸಂಸ್ಕೃತ ಉಪನ್ಯಾಸಕರಿಂದ ನುಡಿ ನಮನಗಳನ್ನು ನೆರವೇರಿಸಿದರು. ಶ್ರೀಮತಿ DM ಶಶಿಕಲಾ, ನಿರ್ದೇಶಕರು, JSS ಜನಶಿಕ್ಷಣ ಸಂಸ್ಥೆ, ಜಯನಗರ ಇವರು ಅಧ್ಯಕ್ಷೀಯ ಭಾಷಣವನ್ನು ನಡೆಸಿದರು. ಸಮುಚ್ಚಯದ ಎಲ್ಲ ಮುಖ್ಯಸ್ಥರು ವೇದಿಕೆಯನ್ನು ಅಲಂಕರಿಸಿದ್ದರು. ಕಳೆದ ಸಾಲಿನಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ಮಹಾವಿದ್ಯಾಪೀಠದಿಂದ ಸಂದಂತಹ ದತ್ತಿ ಬಹುಮಾನಗಳನ್ನು ಗಣ್ಯರಿಂದ ವಿತರಿಸಲಾಯಿತು.
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಮ್ಮದೇ ದಿನ ಮಕ್ಕಳ ದಿನವಿಂದು. ಅಪ್ಪ ಅಮ್ಮ ಮೇಡಮ್ ಮೇಷ್ಟ್ರು ಬಯ್ಯದ ದಿನವಿಂದು. ನಮ್ಮದೇ ದಿನ ಮಕ್ಕಳ ದಿನವಿಂದು. ಅಪ್ಪ ಅಮ್ಮ ಮೇಡಮ್ ಮೇಷ್ಟ್ರು ಬಯ್ಯದ ದಿನವಿಂದು. ಮಕ್ಕಳ ದಿನವಿಂದು. ಇಂದು ಮನೆಯಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಇಷ್ಟದ ತಿನಿಸು. ಇಂದು ಮನೆಯಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಇಷ್ಟದ ತಿನಿಸು. ಏನೇ ಕೇಳಿದರು ಕೊಡಿಸಿ ಬಿಡುವರು. ಏನೇ ಕೇಳಿದರು ಕೊಡಿಸಿ ಬಿಡುವರು. ಮಾಡಿಕೊಳ್ಳರು ಮುನಿಸು. ನಮ್ಮದೇ ದಿನ ಮಕ್ಕಳ ದಿನವಿಂದು. ಅಪ್ಪ ಅಮ್ಮ ಮೇಡಮ್ ಮೇಷ್ಟ್ರು ಬಯ್ಯದ ದಿನವಿಂದು. ಮಕ್ಕಳ ದಿನವಿಂದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ. ನಾನಾಡು ಉಸಿರಲ್ಲಿಯೂ ಮುದ್ದಾದ ನೆನಪೊಂದಿದೆ, ನನ್ನಲ್ಲೇ ಉಳಿದೋಗಿದೆ. ಕಾಲ ಕಳೆದೋಗಿ ದಿನ ಉರುಳಿದೆ, ನೆನಪು ನಮ್ಮಲ್ಲೇ ಉಳಿದೋಗಿದೆ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆಂತಟ್ಟಿ ಮುನ್ನಡೆಸು ವಿದ್ಯಾಲಯ.
ನಮ್ಮಲ್ಲಿರುವ ಅಜ್ಞಾನಕ್ಕೊಂದು ಹೊಸ ಜ್ಞಾನೋದಯ ತಂದ ವಿದ್ಯಾಲಯ. ತಪ್ಪನ್ನು ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. ಬಾಲಿಗೂ ಒಂದು ಅರ್ಥ ನೀಡುತ್ತಾ ದಾರಿ ದೀಪಾನ ಬೆಳಗೋ ಈ ವಿದ್ಯಾಲಯ. ಜೀವಕ್ಕೆ ಜೀವ ನೀಡೋ ಬಂಧುತ್ವ, ಇಲ್ಲಿ ಸ್ನೇಹಕ್ಕೆ ಸೈ ಅನ್ನೋ ಸ್ನೇಹಾಲಯ. ನನ್ನಾನೆಯ ಜ್ಞಾಪಕ ಎಂದೆಂದು ಮರೆಯಾಗದು, ನನ್ನಿಂದ ದೂರಾಗದು. ಕಣ್ಣಾರೆ ನಾ ಕಂಡ ದೇವಾಲಯ, ಬೆನ್ತಟ್ಟಿ ಮುನ್ನಡೆಸು ವಿದ್ಯಾಲಯ. ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿದಾರೆ, ನೂರಾರು ತಿರುವಿಂದ ಏನೇನು ಅನುಬಂಧ, ಈ ಬಾಳೊಂದು ಆನೆ ಮರ. ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ, ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ. ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿದಾರೆ.
ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೆಂಗಳೂರು ದಕ್ಷಿಣ ವಲಯದಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು, ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಬಂಧ ಸ್ಪರ್ಧೆಯಲ್ಲಿ, ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ, ಭಿತ್ತಿಚಿತ್ರ ತಯಾರಿಕೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾರೆ. ಪ್ರತಿ ವರ್ಷ ಮಾನವ ಸಂಪನ್ಮೂಲ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಪರೀಕ್ಷೆಯನ್ನು ನಡೆಸುತ್ತಾ ಬಂದಿದ್ದು, ಅತ್ಯಂತ ಹೆಚ್ಚಿನ ಅಂಕ ಪಡೆದ ಪ್ರತಿ ತರಗತಿ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ನೀಡುತ್ತಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಅಕ್ಷರ ದಾಸೋಹ ಕಾರ್ಯಕ್ರಮದಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ದಾಸೋಹ ಕಾರ್ಯಕ್ರಮವು ಅತ್ಯುತ್ತಮವಾಗಿ ನಡೆಯುತ್ತಿದೆ. ಕ್ಷೀರಭಾಗ್ಯ ಯೋಜನೆಯಡಿಯಲ್ಲಿ ಮಕ್ಕಳಿಗೆ ಬೆಳಗಿನ ಅವಧಿಯಲ್ಲಿ ರಾಗಿ ಮಾಲ್ಟನ್ನು ನೀಡಲಾಗುತ್ತಿದ್ದು, ಮಕ್ಕಳು ಬಹಳ ಸಂತೃಪ್ತಿಯಿಂದ ಸವಿಯುತ್ತಿದ್ದಾರೆ. ಅಜಿತ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ ವಾರದಲ್ಲಿ 4 ದಿನಗಳು ಚಿಕ್ಕಿ, ಬಾಳೆಹಣ್ಣು ಅಥವಾ ಮೊಟ್ಟೆಯನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತೇವೆಂದು ಒಪ್ಪಿಕೊಂಡು ಸರ್ಕಾರದ ಜೊತೆ ಒಡಂಬಡಿಕೆ ಮಾಡಿಕೊಂಡಿರುತ್ತಾರೆ. ಈ ಯೋಜನೆಯ ಮುಖಾಂತರ ಒಟ್ಟು 150 ಕೋಟಿ ಸರ್ಕಾರಕ್ಕೆ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ನೀಡುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿನಲ್ಲಿ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಸ್ಥಾಪನೆಯಾಗಿದ್ದು, ಮಹಾವಿದ್ಯಾಪೀಠದ ವತಿಯಿಂದ ಶಿಕ್ಷಕರಿಗೆ ತರಬೇತಿಯನ್ನು ನೀಡಲಾಗಿದ್ದು, ಪ್ರಸ್ತುತ 3 ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಶಿಕ್ಷಕರು ಪ್ರತಿ ಶನಿವಾರ ಕೊನೆಯ ಅವಧಿಯಲ್ಲಿ ಮಕ್ಕಳಿಗೆ ತರಬೇತಿಯನ್ನು ನಡೆಸುತ್ತಿದ್ದಾರೆ. ಮಕ್ಕಳಲ್ಲಿ ಶಿಸ್ತು, ಸಮಯ ಪಾಲನೆ, ಧೈರ್ಯ, ಸ್ಥೈರ್ಯ, ಆತ್ಮವಿಶ್ವಾಸ, ಸೇವಾ ಮನೋಭಾವ, ರಾಷ್ಟ್ರಭಕ್ತಿ ಬೆಳೆಸುವುದು, ನಾಯಕತ್ವ ಗುಣವನ್ನು ಹೆಚ್ಚಿಸುವುದು, ನೈತಿಕ ಮೌಲ್ಯ, ಸೋದರತ್ವ ಭಾವ, ಪರಸ್ಪರ ಸಹಕಾರ, ಏಕಾಗ್ರತೆ ಭಾವನೆ ರೂಪಿಸಲು ಸಂವಹನ ಕೌಶಲ ಮತ್ತು ಸ್ಪರ್ಧಾತ್ಮಕ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿಸುತ್ತಾ ಮುಂದಿನ ಭವಿಷ್ಯದ ಉತ್ತಮ ಪ್ರಜೆಯನ್ನು ರೂಪಿಸಲು ಈ ಚಟುವಟಿಕೆಗಳು ಬಹಳ ಸಹಕಾರಿಯಾಗುತ್ತವೆ.
पिक्चर बना देना, वतन के वास्ते जीना, वतन के वास्ते मरना, वतन पर जान फिदा करना, प्रभु हमको सिखा देना, दया कर दान भक्ति का हमें परमात्मा देना, दया करना हमारी आत्मा में शुद्ध। दया कर दान भक्ति का हमें परमात्मा देना, दया करना हमारी आत्मा में शुद्धता देना, हमारे ध्यान में आओ प्रभु, आंखों में बस जाओ, अंधेरे दिल में आकर के परम ज्योति जगा देना, बहा दो प्रेम की गंगा, दिलों में प्रेम का सागर, हमें आपस में मिलजुल कर प्रभु रहना सिखा देना, हमारा कर्म हो सेवा, हमारा धर्म हो सेवा, सदा ईमान हो सेवा, वो सेवक चर बना देना, वतन के वास्ते जीना, वतन के वास्ते मरना, वतन पर जान फिदा करना, प्रभु हमको सिखा देना, दया कर दान भक्ति का हमें। ಈಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು 2025 ಜನವರಿ 26ರಿಂದ 31ರವರೆಗೆ ನಡೆಯಲಿದೆ. ಈ ಜಾತ್ರಾ ಸಂಬಂಧ ರಥಯಾತ್ರೆಯು ನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸುತ್ತದೆ. ಪೂಜ್ಯರು ಈ ರಥಯಾತ್ರೆಯ ಮೂಲಕ ಎಲ್ಲರಿಗೂ ಜಾತ್ರಾ ಮಾಹಿತಿ ತಲುಪಬೇಕು ಎಂಬ ಉದ್ದೇಶದಿಂದ ರಥಯಾತ್ರೆ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ. ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹ, ಭಜನಾ ಮೇಳ, ವಸ್ತು ಪ್ರದರ್ಶನ, ಕೃಷಿ ಮೇಳ, ದನಗಳ ಜಾತ್ರೆ, ಸಾಂಸ್ಕೃತಿಕ ಮೇಳ, ದೇಸಿ ಆಟಗಳು, ದೋಣಿ ವಿಹಾರ, ಗಾಳಿಪಟ, ಸೋಬಾನೆ ಪದ ಹೀಗೆ ವರ್ಣರಂಜಿತ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನಾಟಕಗಳು ನಡೆಯಲಿವೆ. ಹೀಗೆ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾಡಿನ ಪೂಜ್ಯ ಮಠಾಧೀಶರುಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕೇಂದ್ರ ಮತ್ತು ರಾಜ್ಯದ ಸಚಿವರುಗಳು, ಶಾಸಕರು ಹೀಗೆ ಎಲ್ಲ ಗಣ್ಯರುಗಳು ಆಗಮಿಸುತ್ತಾರೆ. ನಾಡಿನ ವಿವಿಧ ಭಾಗಗಳಿಂದ ಆಗಮಿಸುವ ಲಕ್ಷಾಂತರ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗೆ ಈ ನಿಟ್ಟಿನಲ್ಲಿ ಹಲವು ಯೋಜನೆಗಳ ಮೂಲಕ ಮಾಹಿತಿ ತಲುಪಿಸುವಂತಹ ತೀರ್ಮಾನದಿಂದ ಮತ್ತು ಸಕಲರೂ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕೆಂಬ ದೃಷ್ಟಿಯಿಂದ ಈ ರಥಯಾತ್ರೆಯು ನಾಡಿನ ಉದ್ದಗಲಕ್ಕೂ ಸಂಚರಿಸುತ್ತಿದೆ. ಇಂತಹ ಒಂದು ಸೌಭಾಗ್ಯದ ರಥಯಾತ್ರೆ ದರ್ಶನದ ಸುದಿನವು ದಿನಾಂಕ 18/12/24ರಂದು ನಮ್ಮ ಸಮುಚ್ಚಯಕ್ಕೆ ಆಗಮಿಸಿದಾಗ ಸಮುಚ್ಚಯದ ಎಲ್ಲ ವಿಭಾಗದವರು ದರ್ಶನವನ್ನು ಪಡೆದಿರುತ್ತೇವೆ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ.
ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿದ ಗುರುವೇ ಅರಿವು. ಎಲ್ಲ ದಾನಕ್ಕೂ ಶ್ರೇಷ್ಠ ವಿದ್ಯೆ ಎನ್ನುವುದನ್ನು ತಿಳಿದ ದೇಶ ನಮದು ವಿಶ್ವದ ಕಣ್ಣು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ನಂಬಿ ನಡೆದರೆ ಸಾಕು ಸಾರ್ಥಕ ಬದುಕು. ಪಾಠಶಾಲಾ ಪಾಠಶಾಲಾ ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನನಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ.